ಸ್ನೇಹಿತರೆ, ಇವತ್ತು ಚಿತ್ರದುರ್ಗ ಕೋಟೆಯ 3ನೇ ಭಾಗದಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಖ್ಯಾತಿಯ ಶೂಟಿಂಗ್ ಸ್ಪಾಟನ್ನು ತೋರಿಸಲಿದ್ದೇವೆ. ಮುರುಘಾ ಮಠದ ಹಿಂದೆ ತುಪ್ಪದ ಕೊಳಕ್ಕೆ ಹೋಗುವ ದಾರಿ ಇದ್ದು ಅದು ತುಂಬ ಕಡಿದಾಗಿರುತ್ತದೆ. ಅಲ್ಲಿಂದ ಚಿತ್ರದುರ್ಗ ಮತ್ತು ಮುರುಘಾ ಮಠವನ್ನು ಅಲ್ಲಿ ಮೇಲೆಯಿಂದ ನೋಡಬಹುದು. ಮತ್ತು ಗಾಳಿಗೋಪುರ, ಹಿಡಂಬೇಶ್ವರ ದೇವಸ್ಥಾನವನ್ನು ಕೂಡ ನಾವು ಇಲ್ಲಿಂದ ಕಾಣಬಹುದಾಗಿದೆ. ಇಲ್ಲಿ ಬೆಟ್ಟವನ್ನು ಹತ್ತಲು ಸುಲಭವಾಗಲೆಂದು ಹೆಜ್ಜೆಯ ಗುರುತಿನಲ್ಲಿ ರೂಪದಲ್ಲಿ ಬೆಟ್ಟವನ್ನು ಕಡಿದಿರೋದು ನಾವು ಕಾಣಬಹುದು. ಇಲ್ಲಿ ಮೇಲೆ ಕಾಣುತ್ತಿರುವುದು ತುಪ್ಪದ ಕೊಳದ ಕೊನೆಯ ಭಾಗವಾಗಿದೆ. ಇಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾದ ಕೊನೆಯ ಕ್ಲೈಮ್ಯಾಕ್ಸ್ ಇಲ್ಲಿ ನಡೆದಿರುತ್ತದೆ. ಇದು ತುಪ್ಪದ ಕೊಳದ ಮೇಲ್ಭಾಗ. ಇಲ್ಲಿಂದ ಚಿತ್ರದುರ್ಗದ ಕೋಟೆಯ ವಿಹಂಗಮ ನೋಟವನ್ನು ಮತ್ತು ಚಿತ್ರದುರ್ಗದ ವಿಹಂಗಮ ನೋಟವನ್ನು ನಾವು ಕಾಣಬಹುದು. 360 ಡಿಗ್ರಿಯಲ್ಲಿ ನಾವು ನೋಡಬಹುದಾಗಿದೆ. ಇದೇ ಭಾಗದಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಯ ಕ್ಲೈಮ್ಯಾಕ್ಸ್ ಅನ್ನು ಇಲ್ಲಿ ಶೂಟ್ ಮಾಡಲಾಗಿದೆ. ಮೇಲಿಂದ ಚಿತ್ರದುರ್ಗದ ವಿಹಂಗಮ ನೋಟವನ್ನು ನೀವು ನೋಡಬಹುದು. ಹಾಗೆಯೇ ಗೋಪಾಲಸ್ವಾಮಿ ದೇವಸ್ಥಾನವನ್ನು ನೀವು ಇದರಲ್ಲಿ ಕಾಣಬಹುದು. ಹಿಡಂಬೇಶ್ವರ ದೇವಸ್ಥಾನ, ಗಾಳಿಗೋಪುರ, ಮುರುಘಾ ಮಠವನ್ನು ಕೂಡ ಇಲ್ಲಿಂದ ಕಾಣಬಹುದು. ಚಿತ್ರದುರ್ಗದ ಕೋಟೆಯ ಜೈಲು. ತುಪ್ಪದ ಕೊಳದ ಮೇಲ್ಭಾಗದಿಂದ ಅರಮನೆಯ ಆವರಣವನ್ನು ನಾವು ಇಲ್ಲಿಂದ ಕಾಣಬಹುದಾಗಿದೆ. ಇಲ್ಲಿ ರಾಜರ ಅರಮನೆ, ರಾಣಿ ಅರಮನೆ ಮತ್ತು ಅವರ ಮಹಲುಗಳು ಇಲ್ಲಿ ನಾವು ಕಾಣಬಹುದು.
ಎಡಭಾಗದಿಂದ ಕೆಳಕ್ಕೆ ಇಳಿಯುವಾಗ ಇರುವಂಥ ನೋಟ. ಇಲ್ಲಿಂದ ಕೆಳಗೆ ಇಳಿದು ಹೋದರೆ ಎಡಕ್ಕೆ ಗೋಪಾಲಸ್ವಾಮಿ ಹೊಂಡ, ಗೋಪಾಲಸ್ವಾಮಿ ದೇವಸ್ಥಾನವಿದ್ದು ಬಲಕ್ಕೆ ಅಕ್ಕ ತಂಗಿಯರ ಹೊಂಡ ನಮಗೆ ಸಿಗುತ್ತದೆ. ಇದು ಅಕ್ಕ ತಂಗಿಯರ ಹೊಂಡ. ಮಳೆಗಾಲದಲ್ಲಿ ತುಂಬು ತುಳುಕಾಡುತ್ತಿರುತ್ತವೆ. ಇನ್ನು ಮಳೆ ಆಗದೇ ಇರೋದ್ರಿಂದ ಖಾಲಿಯಾಗಿದೆ. ಬಲಗಡೆ ಅಕ್ಕನ ಹೊಂಡ ಮತ್ತು ಎಡಗಡೆ ತಂಗಿಯ ಹೊಂಡ ಇದ್ದು ಇಲ್ಲಿ ಸೋಮನಾಥೇಶ್ವರ ದೇವಾಲಯವು ಇರುತ್ತದೆ. ಈ ಕೋಟೆಯಲ್ಲಿ ನೀರು ಶೇಖರಣೆಗಾಗಿ ಒಂದು ಸುಂದರವಾದ ವ್ಯವಸ್ಥೆಯನ್ನು ಹೊಂದಿದ್ದು, ಮೊದಲು ಗೋಪಾಲಸ್ವಾಮಿ ಹೊಂಡ, ನಂತರ ಅಕ್ಕನ ಹೊಂಡ, ನಂತರ ತಂಗಿಯ ಹೊಂಡ, ಹೀಗೆ ಸಿಹಿ ನೀರು ಹೊಂಡ ಮತ್ತು ಸಂತೆಯ ಹೊಂಡ ಅಂತ ಹೇಳಿಬಿಟ್ಟು 5 ಹೊಂಡಗಳನ್ನು ಸೃಷ್ಟಿಸಿದ್ದು, ಮಳೆ ನೀರನ್ನು ಸುವ್ಯವಸ್ಥಿತವಾಗಿ ಶೇಖರಣೆ ಮಾಡುವ ವ್ಯವಸ್ಥೆ ಈ ಕೋಟೆಯಲ್ಲಿ ನಾವು ಕಾಣಬಹುದಾಗಿದೆ. ಇದು ಸೋಮನಾಥೇಶ್ವರ ದೇವಾಲಯ, ತಂಗಿಯ ಹೊಂಡ ಮತ್ತು ಹಾಗೆ ಮುಂದೆ ಹೋಗಿ ಎಡಕ್ಕೆ ತಿರುಗಿದರೆ ತಣ್ಣೀರು ದೋಣಿ ಮತ್ತು ಒನಕೆ ಓಬವ್ವನ ಕಿಂಡಿಯನ್ನು ನಾವು ಕಾಣಬಹುದಾಗಿದೆ. ಎಡಭಾಗದಲ್ಲಿ ಇದಕ್ಕೆ ಮುಂಚೆ ತಿಳಿಸಿರುವಂತೆ ಗರಡಿ ಮನೆ, ಟಂಕಶಾಲೆ ಇದಾಗಿದ್ದು ತುಂಬ ವಿಶಾಲವಾದಂಥ ವ್ಯವಸ್ಥೆಯನ್ನು ಇದು ಹೊಂದಿದೆ. ಹಿಡಂಬೇಶ್ವರ ದೇವಸ್ಥಾನ, ಗಾಳಿಗೋಪುರ, ಉಯ್ಯಾಲೆ ಕಂಬ, ಹಾಗೆ ಮುಂದೆ ಹೋದರೆ ಹಳೆಯ ಮುರುಘಾ ಮಠ ಸಿಗುತ್ತದೆ. ಇದು ವಿಶಾಲವಾದ ಹಳೆಯ ಮುರುಘಾ ಮಠ ಮತ್ತು ಎದುರಿಗೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನವನ್ನು ನಾವು ಕಾಣಬಹುದು. ಅದೇ ಎಡಭಾಗದಲ್ಲಿ ಮುಂದೆ ಹೋದರೆ ನಾವು ಅರಮನೆಯ ಆವರಣವನ್ನು ಸಹಿತ ನಾವು ನೋಡಬಹುದಾಗಿದೆ. ಇದೇ ಆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಒಳಗಿನ ಆವರಣವನ್ನು ನೋಡೋಣ ಬನ್ನಿ. ಈ ಕಲ್ಲಿನ ಕೆತ್ತನೆಯಲ್ಲಿ ಈ ದೇವಸ್ಥಾನವನ್ನು ಸುಮಾರು 1365ರಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಲಾಗಿದೆ.
ಕೊನೆಯಲ್ಲಿ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಜೊತೆಯಲ್ಲಿ ಸೆಲ್ಫಿ.